ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಗೈಸ್, ನಾನಿವತ್ತು ನಂದಿ ಹಿಲ್ಸ್ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ನ ಕರ್ಕೊಂಡು, ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿನ ಕರ್ಕೊಂಡು. ಅವ್ರದ್ದು ಇವತ್ತು ಫಸ್ಟ್ ಇಯರ್ ಆನಿವರ್ಸರಿ. ಮದುವೆ ಆಗಿ 1 ವರ್ಷ ಆಗಿದೆ. ಹಂಗೆ ಅವ್ರಿಗೆ ಮಗು ಆಗಿ 4 ತಿಂಗಳಾಗಿದೆ. ಸೊ ಗೈಸ್, ಇವತ್ತು ನಂದಿ ಹಿಲ್ಸ್ ಹೋಗೋಣ, ಬನ್ನಿ. ಹೆಂಗಿರುತ್ತೆ ವೈಬು ನೋಡೋಣ. ಗೈಸ್, ಸ್ಟೇ ಟ್ಯೂನ್, ಜೊತೆಲಿರಿ. ಮತ್ತೆ ನಂದಿ ಹಿಲ್ಸ್ ಅಲ್ಲಿ ಹೊಸ ಹೊಸ ಈವೆಂಟ್ ಎಲ್ಲ ಸ್ಟಾರ್ಟ್ ಆಗಿದೆಯಂತೆ, ನೋಡೋಣ ಗೈಸ್. ಬನ್ನಿ, ಜೊತೆಲಿರಿ, ಹೋಗೋಣ. ಓಕೆ ಗೈಸ್, ಇವಾಗ ಫೈನಲಿ ನಂದಿ ಹಿಲ್ಸ್ ರೀಚ್ ಆಗ್ಬಿಟ್ವಿ. ಸೊ ನಮ್ ಬ್ರದರ್ ಹೇಳದ್ನಲ್ಲ, ಈಶ್ವರ್ ಬ್ರೋ. ಸೊ ಇವ್ರೆ ಆನಿವರ್ಸರಿ ಇವತ್ತು, ಫಸ್ಟ್ ಇಯರ್ ಆನಿವರ್ಸರಿ ಅಲ್ಲ ಬ್ರೋ? ಫಸ್ಟ್ ಇಯರ್. ಸೊ ನೋಡಿ, ಬೇಬಿ ಪಕ್ಕ ತೋರ್ಸಲ್ಲ, ಬೇಬಿ ನೋಡಿ, ಮಗು. ಹೆಸರೇನು ಇಟ್ಟಿದ್ದೀರಾ ಬ್ರೋ? ಅಗನ್ ಕೃತಿಕ್. ಏನಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದ್ರೆ, ನಮ್ ಬ್ರೋ ಬಂದ್ಬಿಟ್ಟು ಗಾಡಿ ಓಡಿಸ್ತಾ ಇದ್ರು ಘಾಟಲ್ಲಿ. ಫಸ್ಟ್ ಟೈಮ್ ಒಬ್ರು ಓಡಿಸಿದ್ದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆವಿ ಆಗಿತ್ತು. ಹಾ, ಏನೋ ನಿಮ್ ಟ್ರೈನ್ ನಿಮ್ ದಯ ಏನಿಲ್ಲ, ಓಡಿಸ್ತಾ ಬರುತ್ತೆ. ಗೈಸ್ ಬನ್ನಿ, ಹೋಗೋಣ ಮೇಲೆ ಟಾಪಲ್ಲಿ. ಇವತ್ತು ನಾವು ಲೇಟಾಗಿ ಬಂದಿದ್ವಿ ಆ್ಯಕ್ಚುಲಿ. ಫಾಗ್ ಇರ್ತಿತ್ತು ಇಲ್ಲೆಲ್ಲ ಇಷ್ಟೊತ್ತಿಗೆಲ್ಲ. ನಾವು ಬೆಳಗ್ಗೆನೇ ಬಂದಿದ್ರೆ ಇಷ್ಟೊತ್ತಿಗೆಲ್ಲ ಫಾಗು ಇಲ್ಲೆಲ್ಲ ಫುಲ್ಲು ಅಕ್ವೈರ್ ಆಗ್ತಿತ್ತು. ನೋಡೋಣ ಮೇಲ್ಗಡೆ ಆದರೂ ಫಾಗ್ ಇದೆಯಾ ನೋಡೋಣ. ಇರಲ್ಲ ಅನ್ಕೊಂತೀನಿ, ನೋಡೋಣ ಬನ್ನಿ. ನಂದಿ ಹಿಲ್ಸ್ ಮೇಲೆ ಹೋಗ್ಲಿಕ್ಕೆ ನಡ್ಕೊಂಡು ಹತ್ತೋಣ ಅಂತ ಪ್ಲಾನ್ ಇತ್ತು. ಪಾಪು ಇರೋದ್ರಿಂದ ನಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಬಸ್ಸಲ್ಲಿ ಬಂದ್ವಿ. ಏನೋ ಮಾಡ್ತಿದ್ಯಾ? ಓಯ್, ಏನ್ ಮಾಡ್ತಿದ್ಯಾ? ಬ್ರೋ, ಆಫ್ಟರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಎಕ್ಸ್ಪೀರಿಯನ್ಸ್ ಹೇಳಿ. ಬಿಫೋರ್ ಮ್ಯಾರೇಜ್ ಹೇಳಿ, ಜೋರಾಗಿ ಹೇಳ್ಬೇಕು. ಅಕ್ಕ, ನೀವ್ ಹೇಳಿ, ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್. ಸಿಂಪಲ್ ಆಗಿ ನಿಮ್ ಮುಂದೆ ಹೇಳ್ಬೇಕಂದ್ರೆ ಬಿಫೋರ್ ಮ್ಯಾರೇಜ್ ಈ ತರ ಡೈಪರ್ ಟೆನ್ಷನ್ಸ್ ಇರ್ಲಿಲ್ಲ. ಇವಾಗ ನೋಡಿ, ವೇರ್ ಮಾಡೋದು, ಹಾಕೋದು, ಚೆಕ್ ಮಾಡೋದು, ಸೊ R&D ಪ್ರೊಸೆಸ್ ನಡೀತಾನೆ ಇದೆ. ಹೆಂಗಿತ್ತು? ಇವಾಗ ಲೈಫ್ ಜಾಲಿ ಆಗಿದ್ಯಾ, ಅವಾಗ ಲೈಫ್ ಜಾಲಿ ಆಗಿತ್ತ? ಅವಾಗ ಜಾಲಿ ಆಗಿತ್ತು, ಬಟ್ ಮೋರ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಲಿಲ್ಲ. ಇವಾಗ ರೆಸ್ಪಾನ್ಸಿಬಿಲಿಟಿ ಇದೆ. ಏನಾದ್ರು ನಾವು ಮಾತಾಡ್ಬೇಕಾದ್ರೆ ಸರಿ, ನಾವು ನಡ್ಕೊಳ್ಳೋ ರೀತಿಯಲ್ಲೂ ಒಬ್ಬರನ್ನ ಅನಲೈಸ್ ಮಾಡ್ಬೇಕು. ಇನ್ನೊಬ್ರು ಅವ್ರ ಏನ್ ಅನ್ಕೊಂತಾರೆ, ಅನ್ಕೊಂತಾರೆ ಅನ್ನೋದೇ ಟಾಪಿಕ್ ಇದೆಯಲ್ಲ, ಟಾಪಿಕ್ಸ್. ಆ ಪ್ರಿನ್ಸಿಪಲ್ಸ್ ನಾ ಫಾಲೋ ಮಾಡ್ಬೇಕು ಅನ್ನೋ. ಎಂಜಾಯ್ ಮಾಡ್ತಾ ಇದ್ದೀರಾ ಮ್ಯಾರಿಡ್ ಲೈಫ್? ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡ್ತಾ ಇದ್ದೀರಾ? ಓಕೆ ಓಕೆ ಗೈಸ್, ಇಲ್ಲೇ ಎಲ್ಲೋ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ ನಂದಿ ಹಿಲ್ಸ್ ಅಲ್ಲಿ. ಸೊ ಇದೇ ಪಾಯಿಂಟ್ ಅನ್ಸುತ್ತೆ ನೋಡಿ, ಇಲ್ಲಿ ಹಾಕಿದ್ದಾರೆ ಬೋರ್ಡ್, ನಂದಿ ಹಿಲ್ಸ್ ಪ್ಯಾರಾಗ್ಲೈಡಿಂಗ್. ಟೈಮಿಂಗ್ಸ್ ಹಾಕಿಲ್ಲ, ಬುಕ್ ನೌ ಅಂತೈತೆ, ಅವೈಲಬಲ್ ಫಾರ್ ಸನ್ಶೈನ್ ಸನ್ಸೆಟ್. ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್, ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ವ್ಯೂ ನೋಡುವರು, ಅವನ ಅಜ್ಜಿ ವ್ಯೂ ಕ್ರೇಜಿ ಅಲ್ಲ. ಹಿಂಗೆ ನಮ್ಮ ಫೋನ್ ಝೂಮಿಂಗ್ ಟೆಸ್ಟ್ ಮಾಡ್ತಾ ಇದೀವಿ. ಯಾವ್ದೋ ಕ್ವಾರಿ ಅನ್ಸುತ್ತೆ ನೋಡಿ, ಮೈನಿಂಗ್ ಮಾಡಿದ್ದಾರೆ. ಏನು ವ್ಯೂ, ಎಷ್ಟು ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ. ಚಿಂದಿ ಮಾತ್ರ ಕ್ರೇಜಿ ನೋಡಿ. ನಮ್ಮ ಬೆಟ್ಟ ಎಲ್ಲ ಗುಬ್ಬಚ್ಚಿಗಳೇ, ಎಷ್ಟು ಗುಬ್ಬಚ್ಚಿಗಳು ಕೂತಿದೆ ನೋಡಿ. ಓಕೆ ಗೈಸ್, ಬನ್ನಿ ಹೋಗೋಣ. ಇವತ್ತು ಫಾಗ್ ಇಲ್ಲ, ಏನಿಲ್ಲ, ನಂದಿ ಹಿಲ್ಸ್ ಬಂದು. ಬಟ್ ಆದ್ರೂ ವೆದರ್ ಒಂಥರ ಚಿಲ್ಲಾಗಿದೆ, ಕ್ಲೀನ್ ವೆದರ್. ನೋಡ್ಬೋದು ನೀವೇ, ಮಸ್ತಾಗಿದೆ ಮಾತ್ರ ವೆದರ್. ಕೋತಿ ನೋಡಿ ಗೈಸ್, ಹೆಂಗ್ ಆಟ ಆಡ್ತಾ ಇದೆ.
ಫುಲ್ ಅಟ್ಯಾಕಿಂಗ್ ಮೋಡ್ ಎಲ್ಲ. ಗೈಸ್ ನೋಡೋದಲ್ಲ ನಂದಿ ಹಿಲ್ಸು, ಇಷ್ಟೇ ನಂದಿ ಹಿಲ್ಸು. ಫಾಗ್ ಇದ್ದಾಗ ಬಂದ್ರೇ ಒಂಥರ ವೈಬು, ಚಳಿ ಆಗ್ತಾ ಇರುತ್ತೆ, ಚುಮ್ಮ ಅನಿಸ್ತಾ ಇರುತ್ತೆ. ಸೊ ಇವಾಗ ಫಾಗ್ ಎಲ್ಲ ಇಲ್ಲ, ನಾವು ಬಂದಿರೋದೇ ಮಧ್ಯಾಹ್ನ ಲೇಟ್ ಆಗಿಬಿಟ್ಟಿದೆ. ಇವಾಗ ಇಲ್ಲಿಂದ ನೆಕ್ಸ್ಟು ಊಟ ಗೀಟ ಎಲ್ಲಾದರೂ ಮಾಡಿಕೊಂಡು ನೆಕ್ಸ್ಟು ಆದಿಯೋಗಿಗೆ ಹೋಗೋಣ ಅಂತ ಪ್ಲ್ಯಾನು. ಆದಿಯೋಗಿ ಈಶಾ ಫೌಂಡೇಶನ್ಗೆ ನೋಡುವ ಬನ್ನಿ. ಗೈಸ್ ಇವಾಗ ಈಶಾ ಫೌಂಡೇಶನ್ ರೀಚ್ ಆದ್ವಿ. ನಾನು ಇವಾಗ ಅವ್ರನ್ನ ಡ್ರಾಪ್ ಮಾಡಿದೆ, ಅಲ್ಲೇ ಪಾಪು ಇತ್ತಲ್ವಾ, ಸೊ ಅದಕ್ಕೋಸ್ಕರ ಅವರು ಅಲ್ಲೇ ಹೇಳ್ಕೊಂಡ್ರು. ನಾನು ಬಂದ್ಬಿಟ್ಟು ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಹೋಗೋಣ. ಗೈಸ್ ಆದರೂ ಎಷ್ಟು ಜನ ತುಂಬ್ಕೊತಾ ಇದ್ದಾರೆ ಗೊತ್ತಾ, ಇಲ್ಲಿ ಮಸ್ತ್ ಪಬ್ಲಿಸಿಟಿ ಅನ್ಕೊಳ್ಳಿ. ಈಶಾ ಫೌಂಡೇಶನ್ ಮಾತ್ರ ಭಯಂಕರ, ವೀಕೆಂಡ್ಸ್ ಮಾತ್ರ ಫುಲ್ಲಿ ಲೋಡೆಡ್ ಆಗಿರುತ್ತೆ. ಪಾರ್ಕಿಂಗು ಫಿಲ್ ಆಗಿಬಿಟ್ಟೈತೆ ಗುರು. ಅವಾಗಲೇ ಎಷ್ಟು ಜನ ಎಲ್ಲೆಲ್ಲಿಂದನೋ ಬರ್ತವ್ರೆ ಶಿವನ ಮೂರ್ತಿ ನೋಡೋಕ್ಕೆ. ಆದರೂ ನನ್ನ ಪ್ರಕಾರ ಹೇಳೋದಾದರೆ ಒಂದೊಳ್ಳೆ ಸದ್ಗುರು ಇದಾರಲ್ಲ, ಒಳ್ಳೆ ತಲೆ ಇದೆ ಅವ್ರಿಗೆ, ಒಳ್ಳೆ ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಮಸ್ತಾಗಿ ಮಾಡಿದ್ದಾರೆ. ಆದರೆ ಇದು ನೋಡೋಕ್ಕೆ ಲೈಟಿಂಗ್ಸ್ ನೋಡ್ಬೇಕಂದ್ರೆ ನೈಟೇ ಬರಬೇಕು. ಸೊ ಬನ್ನಿ ಗಾಯ್ಸ್, ಇವಾಗ ನಾನು ನಿಮಗೆ ಡೇನಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನಾವು ಸಂಜೆ ಗಂಟೆ ಇರಲ್ಲ, ಆ್ಯಕ್ಚುಲಿ ಲೇಟ್ ಆಗಿಬಿಡುತ್ತೆ. ಮತ್ತೆ ಇವಾಗ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಇರುತ್ತೆ ಶಿವನ ಮೂರ್ತಿ, ಆದಿಯೋಗಿ ಈಶ್ವರನ ವಿಗ್ರಹ ಇರೋದು ಇಲ್ಲಿ ದೊಡ್ಡ ಸ್ಥಾಪನೆ ಮಾಡಿದ್ದಾರೆ ದೊಡ್ಡದಾಗಿ. ಎಷ್ಟು ಫೀಟು ಏನು ಅಂತ ನನಗೂ ಗೊತ್ತಿಲ್ಲ, ಅಲ್ಲಿ ಹೋಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಗಾಯ್ಸ್ ಹೋಗೋಣ. ನೋಡಿ ಪಾರ್ಕಿಂಗು ಫುಲ್ಲು ಫಿಲ್ ಆಗಿದೆ. ಈಗ ಒಂದೇ ಅಲ್ಲ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದೊಂದು ಗ್ರೌಂಡು. ಸುಮಾರು ಒಂದು 2-3 ಎಕರೆ ಫುಲ್ ಪಾರ್ಕಿಂಗು ಈ ಸ್ಪೇಸು. ಇಲ್ಲಿ ಖಾಲಿ ಕಾಣಿಸ್ತಿದೆ, ಇದು ಇವಾಗ ಫಿಲ್ ಆಗ್ತಾ ಇದೆ. ಗಾಡಿಗಳು ನೋಡಿ ಬರ್ತಾನೆ ಇದೆ, ಎಷ್ಟು ಗಾಡಿಗಳಿದೆ ಗೊತ್ತಾ. ಇನ್ನು ಆ ಕಡೆ ನೋಡ್ಬೇಕು ನೀವು, ಆ ಕಡೆ ಎಲ್ಲ ಬೇಜಾನ್ ಗಾಡಿ ಇದೆ. ಇನ್ನು ನಂದಿ ನೋಡಿ, ಅದು ಯಾವ ರೇಂಜಿಗೆ ಟ್ರೈನ್ ಆಗಿದೆ ಅಂದರೆ ಅದಕ್ಕೆ ಗೊತ್ತು ಅದ್ರ ಜಾಗ ಎಲ್ಲಿ ಅಂತ. ಅಲ್ಲೇ ಬಂದು ಸೆಟ್ಲ್ ಆಗ್ತಾ ಇದೆ. ಇವಾಗ ಅವ್ರು ಕರ್ಕೊಬಂದರು ಇವರು. ಕ್ರೇಜಿ ಇದೆ ನೋಡಿ ಇದು. ಗೈಸ್ ನೋಡೋದ್ರಲ್ಲ ನಮ್ಮ ಈಶಾ ಫೌಂಡೇಶನ್ ಯಾವ ರೀತಿ ಇದೆ ಅಂತ, ನಮ್ಮ ಶಿವನ ವಿಗ್ರಹ, ಆದಿಯೋಗಿ ಮಂದಿರ. ಸೊ ಗೈಸ್ ಒಳ್ಳೆ ಡಿವೋಷನಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ಒಳ್ಳೆ ಪೀಸ್, ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮ್ಗೆ ಇಲ್ಲಿ ಬಂದ್ರೆ. ಮಸ್ಟ್ ವಿಸಿಟ್ ಅಂತಾನೆ ಹೇಳ್ತೀನಿ. ಬಟ್ ಚೆನ್ನಾಗಿದೆ ಪ್ಲೇಸ್, ತುಂಬಾ ಸಕ್ಕತ್ತಾಗಿದೆ. ಸೊ ತುಂಬಾ ಜನ ಇದಾರೆ, ನೋಡ್ಬೋದು ನೀವು ಎಷ್ಟು ಜನ ಇದಾರೆ ನೋಡಿ. ಸುತ್ತಮುತ್ತ ಏನಿಲ್ಲ ಅಂದ್ರೂ ಸುಮಾರು ಒಂದು 2,000 ಜನ ಆದ್ರೂ ಇದಾರೆ ಇಲ್ಲಿ ಆಲ್ಮೋಸ್ಟ್. ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನು ಕ್ರೌಡ್ ಜಾಸ್ತಿ ಆಗುತ್ತೆ 7 ಗಂಟೆಗೆ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಲೈಟಿಂಗು ಸ್ವಲ್ಪ ಡಾರ್ಕ್ನೆಸ್ ಸ್ಟಾರ್ಟ್ ಆದ್ಮೇಲೆ ಸಂಜೆ ಆಗ್ತಿದ್ದಂಗೆ ಲೈಟಿಂಗ್ಸ್ ನಡೆಯುತ್ತೆ. ನೋಡಿ ಅಲ್ಲಿ ಲಾರ್ಜ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ 2 ಪ್ರೊಜೆಕ್ಟರ್ ಇದೆ, ಲೇಸರ್ ಪ್ರೊಜೆಕ್ಟರ್. ಅದ್ರಲ್ಲೇ ದೇವ್ರ ಮೇಲೆ ಲೈಟಿಂಗ್ಸ್ ಎಲ್ಲ ಬರೋದು ಒಂಥರ ಸಖತ್ತಾಗಿದೆ ಗೈಸ್. ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಬಂದಿರೋದೆಲ್ಲ ಈವ್ನಿಂಗ್ ಲೈಟ್ ಶೋಗೆ ಬಂದಿರೋದು. ಆದ್ರೆ ಇವತ್ತು ಅಷ್ಟೊತ್ತು ಗಂಟೆ ಇರಕ್ಕಾಗಲ್ಲ. ಸೊ ಅದರಿಂದ ಇವಾಗ ಹೊರಡ್ತಾ ಇದೀವಿ. ನೋಡೋಣ ನೆಕ್ಸ್ಟ್ ಇವತ್ತಿನ ಪ್ರೋಗ್ರಾಮ್ ಮುಗೀತು ಅನ್ಕೊಂತೀನಿ. ಇವಾಗ ಫಸ್ಟ್ ಅವ್ರನ್ನ ಏನ್ ತಿಂತಾರೋ ಮಾಡ್ತಾರೋ ನೋಡ್ಬಿಟ್ಟು, ಆ ಪಾಪು ಇರೋದ್ರಿಂದಾನೇ ಪಾಪ ಅವ್ರಿಗೆ ತುಂಬಾ ಅದೂ ಒಂಥರ ಎಂಜಾಯ್ಮೆಂಟೇ. ಚೆನ್ನಾಗಿದೆ, ಏನ್ ಮಾಡಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಅದೆಲ್ಲ ಅನ್ಭವಿಸ್ಬೇಕು.
ಓಕೆ ಗೈಸ್ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗೈಸ್ ನೋಡಿ ನಾನು ಹೇಳಿದ್ನಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ ಗೈಸ್. ಕ್ಯೂ ನೋಡಿ ಎಲ್ಲಿ ಗಂಟ ಹೋಗಿದೆ ಅಂತ, ಅಲ್ಲಿ ಗಂಟ ಪಾರ್ಕಿಂಗ್ ಫುಲ್ಲು ಫಿಲ್ ಆಗಿಬಿಟ್ಟಿದೆ ಗುರು. ಸೊ ನಮ್ಮ ಗಾಡಿ ಇಲ್ಲಿದೆ, ನಮ್ಮ ಗಾಡಿ ಇಲ್ಲಿದೆ. ಎಟ್ಟಿಗ 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 ಸ್ಪೈಡರ್ ಮ್ಯಾನ್ ಥರ ಬೆಬ್ಬಾಕ್ಬಿಟ್ಟು ಹೋಗೋದು ಇದಕ್ಕೆ. ಸೆಕೆ ಮಾತ್ರ ಮುಕ್ಲಾರೆ ಐತೆ ಗುರು ನೋಡಿ. ಯಾವ ರೇಂಜಿಗೆ ಸ್ವೆಟ್ ಆಗಿದೆ ಅಂದರೆ, ನಾನು ಎ ಸಿ ಇಲ್ಲ ಅಂದರೆ ಕುಕ್ಕರ್ ಒಳಗಡೆ ಕೂರಿಸ್ದಂಗೆ ಆಗ್ತಾ ಇದೆ. ಓಕೆ ಗೈಸ್, ಅವ್ರನ್ನ ಪಿಕ್ ಮಾಡ್ಕೊಳ್ಳೋಣ, ನಮ್ಮ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನು ಪ್ಲಾನ್ಸ್ ನೋಡೋಣ. ಬನ್ನಿ ಗೈಸ್ ಹೋಗೋಣ. ಬ್ರೋ ಬೆಳಕಿದ್ದಾಗ ಸ್ಟಾರ್ಟ್ ಮಾಡಿದ್ ಬ್ಲಾಗ್ ಕತ್ಲಾಗ್ಬಿಟ್ಟಿದೆ ಅಂತ ನೋಡ್ತಾ ಇದೀರಾ. ಇವಾಗ ಟೀ ಕುಡಿಯಕ್ ನಿಲ್ಸಿದೀವಿ. ಸೊ ಆಫ್ಟರ್ ತುಂಬಾ ಹೊತ್ತಾದ್ಮೇಲೆ ಇವಾಗ ಯಾಕೆ ಲೇಟ್ ಆಯ್ತು ಅಂದ್ರೆ ಪಾಪು ತುಂಬಾ ಅಳ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮ್ ಬ್ರೋ ತುಂಬಾ ಕಷ್ಟಪಟ್ಟು ಸಮಾಧಾನ ಮಾಡಿಸಿ ಇವಾಗ ಪಾಪುನ ಮಲಗಿಸಿದ್ದಾರೆ. ಉಸಿರು ಬಿಡ್ತಾ ಇದೀರಲ್ಲ ಅಷ್ಟೊಂದು ಬೇಜಾರಾಗ್ಬಿಡ್ತಾ. ಹೆವಿ ಫ್ರಸ್ಟ್ರೇಷನ್. ಸಮಾಧಾನ ಮಾಡಕ್ಕಾಗಿಲ್ಲ, ಇದು ಮಾಡಕ್ಕಾಗಿಲ್ಲ. ಪಾಪು ಮಲ್ಕೊಂಡಿದೆ ಗೈಸ್. ಸೊ ಅದೇ ಗ್ಯಾಪ್ ಅಲ್ಲಿ ಒಂದು ಲೈಟ್ ಆಗಿ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಮೂವ್ ಆಗೋಣ ಅಂತ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಏನಿಲ್ಲ, ಹೋಗಿ ಡ್ರಾಪ್ ಮಾಡಿ ನಾನು BTM ಲೆವೆಲ್ಗೆ ಹೋಗಿ ಡ್ರಾಪ್ ಮಾಡ್ಬೇಕು, ಮತ್ತೆ ಅಲ್ಲಿಂದ ನಾನು 2 ವೀಲರ್ ಎತ್ಕೊಂಡು ಮನೆಗೆ ಹೋಗ್ಬೇಕು. ಅಷ್ಟೇ, ಇವತ್ತಿನ ಪ್ರೋಗ್ರಾಮ್ ಮುಗ್ದೋಯ್ತು. ಸೊ ಅಷ್ಟೇ ಗೈಸ್. ಯಶಸ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದು ನನ್ನ 2ನೇ ದಿವಸದ ಬ್ಲಾಗು. ಸೊ ಚಾಲೆಂಜ್ ಯಾವ ರೀತಿ ಮುಂದುವರಿಯುತ್ತೆ ನೋಡೋಣ ಗೈಸ್. ಸಪೋರ್ಟ್ ಮಾಡಿ ಗೈಸ್, ನೋಡೋಣ. ಓಕೆ, ಬೈ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಬ್ರೋ ಹೆಂಗಿದೆ ದೋಸೆ? ಸೂಪರ್ ಆಗಿದ್ಯಾ, ಮೀಡಿಯಂ ಆಗಿದ್ಯಾ? ಆಸಮ್ಮ, ಓಜಿ. ಸೊ ಗೈಸ್, ಇವತ್ತು MTR ದೋಸೆ ತಿನ್ನಕ್ ಬಂದಿದೀವಿ. ಐ ಮೀನ್ ಬೇರೆ ಎಲ್ಲ ಡಿಶಸ್ ಟ್ರೈ ಮಾಡ್ಬೇಕಂತಿತ್ತು, ಬಟ್ ನಾವು ಆಲ್ರೆಡಿ ಮಧ್ಯಾಹ್ನ ತಿಂದಿರೋದು ಇನ್ನೂ ಅರ್ಗಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ದೋಸೆ, ಮಸಾಲೆ ದೋಸೆ ತಗೊಂಡಿದೀವಿ. ಬನ್ನಿ ಗೈಸ್ ತಿನ್ನೋಣ. ಜೊತೆಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಬಂದಿದೆ, ಬನ್ನಿ ಕುಡಿಯೋಣ. ಗೈಸ್, ಈಶಾ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಸಿದ್ದಿತ್ತು ಅಂತ ಊಟ ಮಾಡೋಣ ಅಂತ, ನಮ್ಮ ಅಕ್ಕಂಗೆ ಜಾಸ್ತಿ ಹೊಟ್ಟೆ ಸಿದ್ದಿತ್ತು ಅಂತ ಊಟ ಮಾಡೋಣ ಅಂತ ನಿಲ್ಸಿದ್ವಿ. ನಮ್ ಬ್ರೋ ಹುಡುಕಿ MTR ಹೋಟ್ಲಿಗೆ ನಿಲ್ಸಿದ್ರು. ಎಲ್ಲಿ ಬ್ರೋ ಇದು ಅಡ್ರೆಸ್? ಇದು ಊರ್ವಶಿ ಥಿಯೇಟರ್ ಹತ್ರ ಪಕ್ಕದಲ್ಲೇ. ಅಲ್ಲಿ ಹೋಗಿ ನಾವ್ ಏನ್ ತಿಂದ್ವಿ ಅಂದ್ರೆ 2 ಮಸಾಲೆ ದೋಸೆ, 1 ಪ್ಲೇನ್ ದೋಸೆ, 3 ಕಾಫಿ. ಯೋಚನೆ ಮಾಡಿ ಬಿಲ್ ಎಷ್ಟಾಗಿರ್ಬೋದು ಅಂತ. ಎಷ್ಟು ಬ್ರೋ? 685 ರುಪೀಸ್ ಬಿಲ್ ಆಯ್ತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಓಕೆ, ಅಷ್ಟೊಂದು ಅಪ್ರಿಶಿಯೇಟ್ ಮಾಡೋಷ್ಟು ಜಾಸ್ತಿ ಏನಿಲ್ಲ. ಓಕೆನೆ, ಗೀ ಎಲ್ಲ ಚೆನ್ನಾಗಿ ಹಾಕಿ ಎಲ್ಲ ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿತ್ತು ದೋಸೆ. ಬಟ್ ರೇಟು ಬಟರ್ಗೆನೆ ಬೇಜಾರಾಗ್ಬಿಟ್ಟು, ಏನಾದ್ರು ಬ್ಯಾಟರ್ಗೆನೆ ಬೇಜಾರಾಗ್ಬಿಡುತ್ತೆ. ಇಷ್ಟೊಂದು ರೇಟ್ ಸಂಪಾದಿಸ್ತಾರ ಇವರು ಅಂತ. ಆದ್ರೆ ಭಯಂಕರ ಎಕ್ಸ್ಪೆನ್ಸಿವ್ ಇದೆ ಬಾಯ್ಸ್. ರಾಮೇಶ್ವರಂಗೆ ಟಕ್ಕರ್ ಕೊಡ್ತಾರೆ ಒಂದ್ ಸ್ವಲ್ಪ ದಿವಸದಲ್ಲಿ, ಆ ರೇಂಜಿಗೆ ಇದೆ. ತುಂಬಾ ಹಳೆ ಹೋಟ್ಲು ಅಂತ ಬಂದು ಜನ ತಿಂತಾರೆ, ಬಟ್ ಜನ ತುಂಬಾ ಜಾಸ್ತಿ ಕ್ರೌಡ್ ಇತ್ತು. ಹಂಗೆ ನಮ್ ಬ್ರೋ ಸ್ವಲ್ಪ ಇನ್ಕಿ ನೋಡಿದಾಗ ಬಿಲ್ ಎಷ್ಟು ಅಂತ ನೋಡಿ ಶಾಕ್ ಆಗ್ಬಿಟ್ಟಿದ್ವಿ. ಚೆನ್ನಾಗಿತ್ತು ಗೈಸ್, ಊಟ ಚೆನ್ನಾಗಿತ್ತು, ಸುಳ್ಳು ಹೇಳ್ಬಾರ್ದು. ಬಟ್ ನನ್ನ ಮೆನು ಇತ್ತಲ್ಲ, ಅದನ್ನ ನಿಮ್ಗೆ ಹೊಸ್ತಿ ಹಾಕ್ತೀನಿ ನೋಡ್ಕೊಳ್ಳಿ. ಆದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು ಗೈಸ್, ವರ್ತ್ ಅಲ್ಲ ಅನ್ಸುತ್ತೆ. ಅಷ್ಟು ದುಡ್ಡು ಕೊಟ್ಟು ತಿನ್ನಷ್ಟು ವರ್ತ್ ಅಲ್ಲ. ಸೊ ಓಕೆ, ಊಟ ಎಲ್ಲ ಆಯ್ತು ಗೈಸ್. ನೆಕ್ಸ್ಟ್ ಇನ್ನ ಮನೆಗೆ ಹೋಗೋದೆ. ಸರಿ, ಓಕೆ ಗೈಸ್, ಇನ್ನ ನೆಕ್ಸ್ಟ್ ಮನೆಗೆ ಹೋಗೋದೆ. ಸೊ ಅವಾಗಲೇ ಎಂಡ್ ಮಾಡಿದೀನಿ ಬ್ಲಾಗ್ ನ. ಮತ್ತೆ ಇವಾಗ ಊಟ ಮಾಡಿದ್ವಿ ಅಂತ ಮತ್ತೆ ಒಂದು ಬೈಟ್ ತಗೊಂಡಿದ್ದು ಗೈಸ್, ಬೇಜಾರ್ ಮಾಡ್ಕೊಂಡ್ಬಿಡಿ. ಈ ಬೈಟ್ ನ ಹಾಕ್ತೀನಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. MTR ದೋಸೆ ತಿನ್ನಕ್ ಮಾತ್ರ ಬರ್ಬೇಡಿ. ದುಡ್ಡಿರೋರು ಬನ್ರಿ, ಲಕ್ಷ ದುಡಿಯೋರೆಲ್ಲ ಬನ್ರಿ. ಕಮ್ಮಿ ದುಡಿಯೋರೆಲ್ಲ, ನಮ್ ತರ ಕಮ್ಮಿ ದುಡಿಯೋರೆಲ್ಲ ಒಂದು ತಿನ್ಬೇಡಿ. ದೋಸೆ ಓಕೆ, ಚೆನ್ನಾಗಿತ್ತು, ಐ ಲೈಕ್ ಇಟ್. ಓಕೆ, ಬೈ ಗೈಸ್.